पाया, प्रभु ने खुद से भी ऊंचा गुरु का है स्थान बताया। ये गुरुवर तो ज्ञान के सागर है, इनसे ही जन्नत है। गुरु रत्नाकर सूर्य जी है हम सबके तारणहार। गुरु रत्नाकर सूर्य जी है हम सबके तारणहार। सबकी जीवन नैया को देते हैं वो किनारे। 57 साल उन्होंने है ज्ञान का अमृत बाटा। अब उनके जन्म दिवस पे हम सबका है ये वादा, जो सीखा है उसे अपनाएंगे, खुशियों को पाएंगे। ये गुरुवर तो ज्ञान के सागर है, इनसे ही जन्नत है। रानीवाड़ा के हर घर में खुशियों का समा है छाया। रानीवाड़ा के हर घर में खुशियों का समा है छाया। संजय मुकेश ने भभूतमल जी का सपना सच है बनाया। गुरु है शीतल चंदा से सागर से गहरे ज्ञानी, प्रभु को हमने ना देखा बस इनकी कही है मानी। ये बोकड़िया परिवार धन्य हुआ, गुरुवर से नाता जुड़ा। ये गुरुवर तो ज्ञान के सागर है, इनसे ही जन्नत है। गुरु में संसार समाया, उनका है आशीष पाया। प्रभु ने खुद से भी ऊंचा गुरु का है स्थान बताया। ये गुरुवर तो ज्ञान के सागर है, इनसे ही जन्नत है। हो 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 सुंदरानना हर 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 सुंदरानना शिव शिव ओम नमः शिवाय ओम नमः शिवाय ओम नमः शिवाय ओम नमः शिवाय हर 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 ओम नमः शिवाय शिव 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 ओम नमः शिवाय सुंदरानना सुंदरानना हर 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 सुंदरानना शिव 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 सुंदरानना बसवेश्वरा करुणाकरा बसवेश्वरा करुणाकरा हर 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 बसवेश्वरा शिव 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 बसवेश्वरा सुंदरानना सुंदरानना हर 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 सुंदरानना शिव 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 सुंदरानना 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 हर 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 हर
ಸುಂದರಾನನ ಶಿವ ಶಿವಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗ ಭಕ್ತಾನಂದನಚಿತ ಗುರುಭಾವ ತೊಡೆದು ನರ ಜನ್ಮವ ತೊಡೆದು ನರನಾದೆ. ಮುಕ್ತಾಯ ಸಮಾರಂಭದ ಪ್ರಾರಂಭ ಉತ್ಸವದಲ್ಲಿ ವಚನಗಾನ ಮಾಡಿರ್ತಕ್ಕಂಥ ಶರಣರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇವಾಗ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ. ದಯಮಾಡಿ ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿ. ಮಾತಾಡಬಾರ್ದು ಯಾರೋ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. 2024 ಶ್ರಾವಣ ಮಾಸದ ನಿಮಿತ್ತವಾಗಿ ಶರಣರ ವಚನಗಳಲ್ಲಿ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮ, ಇಷ್ಟಲಿಂಗ ದೀಕ್ಷೆ ಮತ್ತು ಪ್ರವಚನ ಕಾರ್ಯಕ್ರಮ ಕಮಲನಗರ ಗ್ರಾಮದಲ್ಲಿ ನೆರವೇರಿತು. ಸತತವಾಗಿ ಶ್ರಾವಣ ಮಾಸ 1 ತಿಂಗಳು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ದಿನಾಂಕ 3/9/2024 ಮಂಗಳವಾರ ಮುಂಜಾನೆ 6 ಗಂಟೆಯಿಂದ ಸ್ಥಳ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಸ್ಮಾರಕ ಭವನ್ ಕಮಲನಗರ್. ಈ ಸ್ಥಳದಲ್ಲಿ ಸತತವಾಗಿ 1 ತಿಂಗಳು ಕಾರ್ಯಕ್ರಮ ಹೇಳ್ತಕ್ಕಂಥ ಯಾರಪ್ಪ ಅಂತಂದರೆ ಶರಣರು ಡಾಕ್ಟರ್ ಸಂಜೀವ್ ಕುಮಾರ್ ಜುಮ್ಮಾ ಶರಣರು ತಮ್ಮೆಲ್ಲರಿಗೆ 1 ತಿಂಗಳು ಸತತವಾಗಿ ಒಳ್ಳೆಯ ರೀತಿಯಿಂದ ಒಳ್ಳೆ ನೀತಿ ಮಾರ್ಗ ಆಗಿ ಎಲ್ಲರಿಗೆ ಅಂತ ಹೇಳಿದ್ರು. ಹಾಗೂ ಇವತ್ತಿನ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟತಿಯವರು ಅಧ್ಯಕ್ಷರು ಅನುಭವ ಮಂಟಪ ಟ್ರಸ್ಟ್ ಬಸವ ಕಲ್ಯಾಣ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ದಿವ್ಯ ನೇತೃತ್ವದಲ್ಲಿ ಪರಮ ಪೂಜ್ಯ ಶ್ರೀ ಗುರು ಬಸವ ಪಟ್ಟತಿಯವರು ಹಿರೇಮಠ ಸಂಸ್ಥಾನ ಬಾಲ್ಕೆ ಅವರು ಕೂಡ ತಮ್ಮ ವೇದಿಕೆಯನ್ನು ಸ್ಥಾನ ಮಾಡಬೇಕು. ಪರಮ ಪೂಜ್ಯ ಡಾಕ್ಟರ್ ಮಹಾದೇವಮ್ಮ ತಾಯಿ ಕೂಡ ನೀಲಾಂಬಿಕೆ ಆಶ್ರಮ ಖೇರ್ ಮತ್ತು ಸಂಗಮದಿಂದ ಬಂದಿದ್ದಾರೆ. ಅವರು ಕೂಡ ತಮ್ಮ ಸ್ಥಾನ ಗ್ರಹಣ ಮಾಡಬೇಕಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಅದೇ ರೀತಿಯಾಗಿ ಪ್ರವಚನಕಾರರು ಎಲ್ಲರಿಗಿಂತ ಕೇಂದ್ರೀಯ ಬಿಂದು ಆಗಿರ್ತಕ್ಕಂಥ ನಮ್ಮೆಲ್ಲರಿಗೆ 1 ತಿಂಗಳು ಸತತವಾಗಿ ಸಮಯಕ್ಕೆ ಸರಿಯಾಗಿ ಬಂದು ಸಮಯಕ್ಕೆ ಸರಿಯಾಗಿ ಹೋಗಿ ಮತ್ತು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಶರಣ ಡಾಕ್ಟರ್ ಸಂಜೀವ್ ಕುಮಾರ್ ಜುಮ್ಮಾ ಜಿಲ್ಲಾಧ್ಯಕ್ಷರು ಭಾರತೀಯ ಬಸವದಳ ಬೀದರ್ ಇವರು ಕೂಡ ತಮ್ಮ ಸ್ಥಾನ ಗ್ರಹಣ ಮಾಡಬೇಕಾಗಿ ವಿನಂತಿ. ಭಾವಚಿತ್ರಕ್ಕೆ ಕಾರ್ಯಕ್ರಮ ನೆರವೇರ್ತದೆ. ಎಲ್ಲ ವೇದಿಕೆ ಫುಲ್ಫಿಲ್ ಆದಮೇಲೆ ತಾವು ಪೂಜೆ ನೆರವೇರಿಸಬೇಕು ಅಂತ ಶರಣರಾಗಿರ್ತಕ್ಕಂಥ ಪ್ರಕಾಶ್ ಟೊಣ್ಣೆ ಅವರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮ ಸ್ಥಾನ ಗ್ರಹಣ ಮಾಡಬೇಕು ವಿನಂತಿ. ಹಾಗೂ ಇವತ್ತಿನ ಪ್ರವಚನ ಕಾರ್ಯಕ್ರಮ ಮುಕ್ತಾಯ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸ್ತಕ್ಕಂಥ ಶರಣ ಮಾಣಿಕರಾವ್ ಪಾಟೀಲ್ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕಾ ಪಂಚಾಯತ್ ಕಮಲನಗರ್ ಅವರು ಕೂಡ ವೇದಿಕೆ ಕಡೆ ಬರಬೇಕಾಗಿ ವಿನಂತಿ. ಜುಬ್ರೆ ಬಸವ ಕಾರುಣ್ಯ ಪ್ರಶಸ್ತಿ ಪುರಸ್ಕರ್ತರು ಅವರು ಕೂಡ ವೇದಿಕೆ ಕಡೆ ಬರಬೇಕಾಗಿ ವಿನಂತಿ. ಶರಣ ಬಸವರಾಜ್ ತೆಲಂಗೆ ನಿವೃತ್ತ ಸಹ ಶಿಕ್ಷಕರು ಬಸವರಾಜ್ ತೆಲಂಗೆ ದಯಮಾಡಿ ವೇದಿಕೆ ಕಡೆ ಬರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಶರಣರು ಶಿವಶರಣಪ್ಪ ಚಿಕ್ಕಮೂಡಿಗೆ ತಾಲೂಕಾ ಅಧ್ಯಕ್ಷ ಜಾಗತಿಕ ಲಿಂಗಾಯತ್ ಮಹಾಸಭಾ ಕಮಲನಗರ್ ಅವರು ಕೂಡ ವೇದಿಕೆ ಮೇಲೆ ಬಂದು ತಮ್ಮ ಸ್ಥಾನ ಗ್ರಹಣ ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಶರಣಾಗಿರ್ತಕ್ಕಂಥ ಪ್ರಭುರಾವ್ ಕಲ್ಸೆ ಅಧ್ಯಕ್ಷರು ಪ್ರವಚನ ಸೇವಾ ಸಮಿತಿ ಕಮಲನಗರ್ ಕಲ್ಸೆ ಸರ್ ಬಂದು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಶರಣರು ಮಹಾದೇವ ತಾಯಿ ಮಹಾದೇವ ಬ್ರಾದರ್ ಉಪಾಧ್ಯಕ್ಷರು ಪ್ರವಚನ ಸೇವಾ ಸಮಿತಿ ಕಮಲನಗರ್ ಅವರು ಕೂಡ ವೇದಿಕೆ ಕಡೆ ಬರಬೇಕಾಗಿ ವಿನಂತಿ. ಆಮೇಲೆ ನಿರೂಪಣೆ ಮಾಡ್ತಕ್ಕಂಥವ್ರಂತ ಹೆಸರು ಇದೆ, ಅದು ನನ್ನ ಹೆಸರು ಕೂಡ ಶರಣ ಪ್ರಭುರಾವ್ ಬ್ರಾದರ್ ಇವ ಮುಖ್ಯ ಗುರುಗಳು ನಿವೃತ್ತ ಶಿಕ್ಷಕರು ಅಂತ ತಿಳ್ಕೊಂಡು ಹೇಳಿ ನಿಮ್ಮೆಲ್ಲರಿಗೆ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪಟ್ಟದೇವರ ಭಾವಚಿತ್ರಕ್ಕೆ ಪೂಜೆ ಕಾರ್ಯಕ್ರಮ ನೆರವೇರಿಸಿಕೊಳ್ಳಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು. ಆತ್ಮೀಯ ಶರಣ ಬಂಧುಗಳೇ, ಪರಮ ಪೂಜ್ಯರ ಶ್ರೀಚರಣಕ್ಕೆ ಶರಣು ಶರಣಾರ್ಥಿಗಳು. ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಬಹುತೇಕ ಈ ರೀತಿ ಶ್ರಾವಣ ಮಾಸದ ನಿಮಿತ್ತ ಪ್ರವಚನ ಒಂದು ವಿಶೇಷ ಆದ್ರೆ ಪ್ರವಚನ ಮಂಗಲನೇ ಇಡೀ ನಮ್ಮ
ಒಂದು 30 ಕಡೆ ಅಪ್ಪೋರು ಪ್ರವಚನ ಇಟ್ಟಿದ್ದಾರೆ. ಇದೊಂದು ವಿಶೇಷ ಸಮಾರಂಭ ಆಗಿದೆ ಅಂತ ಹೇಳಿಕ್ಕೆ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಕಾರಣ ಅಂತಂದರೆ ಸುಪ್ರಭಾತ ಸಮಯದಾಗ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಝಳಕ ಮಾಡ್ಕೊಂಡು ಇಲ್ಲಿ ಬಂದು ಸಾಮೂಹಿಕ ಇಷ್ಟಲಿಂಗ ದೀಕ್ಷೆ ಆಗಿದ್ದೇ ಒಂದು ವಿಶೇಷ ಇಲ್ಲಿ ನಡೆದಿದೆ. ಇದು ಒಂದು ಗುರುಗಳು ಜನ್ಮಭೂಮಿ ಇದ್ದಿದ್ದ ಸಲುವಾಗಿ ಗುರುಗಳದೊಂದು ಆಶೀರ್ವಾದ, ಗುರುಗಳದೊಂದು ಅಂತಃಕರಣನೇ ಇಲ್ಲೆಲ್ಲ ಊರಾಗಿನ ಎಲ್ಲರಿಗೆ ಸಂಸ್ಕಾರ ಇದ್ದಿನ ಸಲಕ್ಕೆ ಇಷ್ಟು ಮಳೆ ಮಧ್ಯದಾಗೂ ಇಷ್ಟು ಜನ ಬಂದಾರಂತಂದ್ರೆ ಅದಕ್ಕೆಲ್ಲ ಕಾರಣ ಅಪ್ಪೋರ ಆಶೀರ್ವಾದ, ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರು ಹಾಕಿರುವ ಬೀಜ. ಅದಕ್ಕೆ ಮತ್ತು ಭರ್ಪೂರ್ ಫಲ ತಂದೋರು ಯಾರು ಅಂದ್ರೆ ಡಾಕ್ಟರ್ ಸಂಜು ಕುಮಾರ್ ಜುಮ್ಮವ್ರು. ಅದು ಪ್ರವಚನ ಮೂಲಕ ಇಲ್ಲಿ ಆರಂಭದಲ್ಲಿ ಪೂಜ್ಯ ಮಹಾದೇವಮ್ಮ ತಾಯಿಯವರು ಇರ್ಬೋದು. ಈಗ ಜುಮ್ಮವ್ರ ಪ್ರವಚನ ಪ್ರಭಾವದಿಂದ ಇಂಥ ಮಳೆ ಮಧ್ಯದಾಗೂ ನಸ್ಕಿನಾಗ ಎಲ್ಲರೂ ಬಂದು 123 ಕ್ಕಿಂತ ಹೆಚ್ಚು ಸಂಖ್ಯೆ ಇಲ್ಲಿ ಇಷ್ಟಲಿಂಗ ದೀಕ್ಷೆ ಪಡ್ಕೊಂಡಿದ್ದು ನಮ್ದು ಇಡೀ ಇಷ್ಟು ಪ್ರವಚನದಾಗೆ ಎಲ್ಲಕ್ಕಿಂತ ಹೆಚ್ಚು ಸಂಖ್ಯೆ ದೀಕ್ಷಾ ಪಡ್ಕೊಂಡಿದ್ದು ಊರು ಅಂದರೆ ಅದು ಕಮಲ್ ನಗರ್ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ಕಂದಗೂಳದಲ್ಲಿ ಮಾಡಿದ್ದೀವಿ, ಇದು ಮಾಡ್ಗೋಳದಲ್ಲಿ, ಕಂದಗೂಳದಲ್ಲಿ, ಭಾಲ್ಕಿಯಲ್ಲಿ ಅನೇಕ ಗ್ರಾಮಗಳಲ್ಲಿ ದೀಕ್ಷಾ ನಡೆದಿದೆ. ಆದರೆ ಎಲ್ಲಕ್ಕಿಂತ ಹೆಚ್ಚು ಸಂಖ್ಯೆ ಅಂದ್ರೆ ಅದು ಕಮಲ್ ನಗರದಾಗ ಆಗ್ಯದ. ಇದು ಭಾಳ ಅಪ್ಪೋರು ಕಳಕಳಿ, ಅಪ್ಪೋರ ಇಚ್ಛೆ ಏನು ಅಂದ್ರೆ ಪ್ರವಚನ ಮಾಡಿ ಬರೋದಲ್ಲ, ಪ್ರವಚನ ಮಾಡಿ ಇಷ್ಟಲಿಂಗ ದೀಕ್ಷೆ ಮಾಡಬೇಕಂತಕ್ಕಂಥ ಸಂಕಲ್ಪ, ಅದ್ರ ದೂರದೃಷ್ಟಿ ಯಾರಿಗೆ ಸಲ್ತದಂದರೆ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರಿಗೆ ಸಲ್ತದೆ. ಅಪ್ಪೋರ ಸಂಕಲ್ಪವನ್ನು ನಮ್ಮ ಜುಮ್ಮವರು ಅದು ಈಡೇರಿಸಿದ್ದಾರೆ. ಈಗ ನೇರವಾಗಿ ಜುಮ್ಮವ್ರದೇ ಮೊದಲು ಅವ್ರ ಪ್ರವಚನ ಕೇಳಿ ಆನಂತರ ಇಲ್ಲಿ ಒಬ್ಬರಿಬ್ಬರು ಮಾತಾಡಿ ನೇರವಾಗಿ ಅಪ್ಪೋರ ಆಶೀರ್ವಚನ ಆಗ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಇಷ್ಟಲಿಂಗ ದೀಕ್ಷೆ ಜೊತೆಗೆ ಸಮಾರೋಪ ಅಂದ ತಕ್ಷಣ ಪೂಜ್ಯ ಡಾಕ್ಟರ್ ಮಹಾದೇವಮ್ಮ ತಾಯಿಯವರು ಅವರು ಬೆಳಗ್ಗೆನೇ ಅವರು ಆಗಮಿಸಿ ಅವರು 4 ಮಾತಾಡಿ ಹೋಗ್ಬೇಕಂದಿದ್ರು. ಆದ್ರೆ ಇನ್ನು ಕೂಡಬೇಕಂದ್ರೂ ಕೂಡ ಅಲ್ಲೆಲ್ಲ ಮಳೆ ಬಂದಿದ್ದ ಸಲಕ್ಕೆ ಸ್ವಲ್ಪ ತೊಂದರೆ ಆಗಬಾರ್ದು ಅನ್ನೋಗೋಸ್ಕರ ಅವರೇ ಮೊದಲು ಒಂದು 4 ಮಾತು ಒಂದು ಹಾಡ ಹಾಡಿ ಜುಮ್ಮೋರಿಗೆ ಅವ್ರು ಗೌರವ ಸಲ್ಲಿಸ್ತಾರೆ. ಆ ಗೌರವ ಸಲ್ಲಿಸಿದ ಮೇಲೆ ಜುಮ್ಮೋರ ಮಾತುಗಳು ಇರ್ತವೆ. ಅದರ ನಂತರ ಈ ಸೇವಾ ಸಮಿತಿದವ್ರು ಕೂಡಿ ಅವರಿಗೆ ಗೌರವ ಸನ್ಮಾನ ನಡೀತದೆ. ಅದರ ನಂತರ ಮತ್ತೆ ಒಬ್ಬರಿಬ್ಬರು ಮಾತಾಡಿ ಅಪ್ಪೋರ ಆಶೀರ್ವಚನ ನಡೀತದೆ. ಈಗ ಪೂಜ್ಯ ಡಾಕ್ಟರ್ ಮಹಾದೇವಮ್ಮ ತಾಯಿಯವರಿಂದ ಒಂದು ಅವರ ಹಿತನುಡಿಗಳನ್ನು ನೀವೆಲ್ಲ ಆಲಿಸೋಣ. ಬಸವ ತಂದೆಯ ಪಾದಕ್ಕೆ ವಂದಿಸಿ, ವೀರವೈರಾಗ್ಯ ನಿಧಿ ತತ್ವಶಿಖಾಮಣಿ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರನ್ನು ಸ್ಮರಿಸಿಕೊಂಡು, ಪರಮ ಪೂಜ್ಯೆ ನಡೆದಾಡುವ ದೇವರಾದಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು, ಹಾಗೂ ಪರಮ ಪೂಜ್ಯೆ ನಾಡೋಜೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಚರಣಕ್ಕೆ ವಂದಿಸುತ್ತಾ, ಹಾಗೂ ಕ್ರಿಯಾಶೀಲರಾದಂಥ ಪರಮ ಪೂಜ್ಯೆ ಗುರುಬಸವ ಪಟ್ಟದೇವರ ಶ್ರೀಚರಣಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಈಗ 1 ತಿಂಗಳ ಪರ್ಯಂತರ ತಮ್ಮೆಲ್ಲರ ಅಂತರಂಗಕ್ಕೆ ಜ್ಞಾನದ ಸುಧೆಯನ್ನು ಎಡೆಮಾಡಿದಂಥ ನಮ್ಮ ಶರಣರಾದಂಥ ಡಾಕ್ಟರ್ ಸಂಜು ಕುಮಾರ್ ಜುಮ್ಮ ಅವರಿಗೂ ಶರಣಾರ್ಥಿ ಸಲ್ಲಿಸುತ್ತಾ, ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಶರಣರಿಗೆ ಶರಣಾರ್ಥಿಗಳು ಹಾಗೂ ಇಲ್ಲಿ ಬಂದಂಥ ಎಲ್ಲ ಗ್ರಾಮದ ಶರಣರೇ ಶರಣಿಯರೇ ಚಿಕ್ಕ ಮಕ್ಕಳೇ ತಮಗೆಲ್ಲರಿಗೂ ಶರಣಾರ್ಥಿಗಳು. ಈಗ ಕ್ಷಮಿಸಬೇಕು, ಎಲ್ಲ ಪೂಜಾರ್ದು ಆಗಬೇಕು, ಆಮೇಲೆ ನಾ ಮಾತಾಡಬೇಕಿತ್ತು. ಆದ್ರೆ ಹೇಳಿದ್ರು ಅಪ್ಪನ ಹೇಳಲ್ಲ. ಅದಕ್ಕೆ ಯಾಕಂದ್ರೆ 2 ದಿವಸ ಆಯ್ತು ನಾ ಬರ್ಬೇಕಂತ ತಯಾರಾಗ್ಲತ್ತೇನೆ. ಯಾಕಂದ್ರೆ ಇವತ್ತೇ ಬರ್ಬೇಕಂತಿದ್ದಿಲ್ಲ. ನಮ್ಮ ಸಂಜು ಅವ್ರದ್ದು ಕೇಳಬೇಕು, 1-2 ದಿವಸ ಮುಂಚಿತ ಬಂದು 1 ದಿವಸ ಹೋಗ್ಬೇಕಂತ 2 ದಿವಸ ತಯಾರಾಗೋದು, ಮಳೆ ಬರೋದು, ಹಿಂಗಾಗಿ ಬರ್ಲಿಕ್ಕಾಗಿಲ್ಲ. ಅದಕ್ಕೆ ಕಮಲ್ ನಗರು ನಮಗೇನು ಹೊಸದಿಲ್ಲ, ಇದು ನಮ್ಮ ತವ್ರ ಮನೆ. ಅದಕ್ಕೆ
ಈಗ ಹೆಂಗೆ ಅಂದ್ರೆ ನಿಮಗೆಲ್ಲ ಒಂದು ತಿಂಗಳು ಜುಮ್ಮ ಅವ್ರು ಏನು ಮಾಡ್ಯಾರ ಅಂತಂದ್ರೆ ಒಗದು 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 ಅದು ಹೇಳ್ತಾರೆ ಶರಣರು, ಚನ್ನಬಸವನವ್ರು ಹೇಳ್ತಾರೆ, ಮಂಡೆ ಮಾಸಿದಡೆ ಮಹಾಮಜ್ಜನ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಗಿಕ್ಕುವುದು. ಇದು ನಿಮ್ಗೆ ಗೊತ್ತಾನೆ. ತಲೆ ಮಾಸ್ತಂದ್ರೆ ಶಾಂಪು ಹಚ್ಚಿ ತೊಳ್ಕೋತ್ರಿ, ಬಟ್ಟೆ ಮಾಸ್ತ್ರ ಚಂದ ಒಕ್ಕೋತ್ರಿ ಸಾಬೂನು ಹಚ್ಚಿ. ಆದ್ರೆ ಮನಸ್ಸು ಮಾಸ್ತ್ರಿ ಏನು ಮಾಡಬೇಕು, ಅದಕ್ಕೆ ಇವತ್ತು ಒಂದು ತಿಂಗಳ ಪರ್ಯಂತರ ನಿಮ್ಮ ಮನಸ್ಸೆಲ್ಲ ಹ್ಯಾಂಗಂದ್ರೆ ಜ್ಞಾನದ ಸುಧೆಯಿಂದ ಚಂದ ಭಾಳ 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 ಇದರಿಂದ ಸ್ವಚ್ಛ 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 ಮಾಡ್ಯಾರ ನಮ್ಮ ಸಂಜು ಜುಮ್ಮವ್ರು. ಅದಕ್ಕೆ ಹೆಂಗೆ ಅಂತಂದ್ರೆ 12ನೇ ಶತಮಾನದಾಗ ಬಸವಣ್ಣವರು ಕಳಕಳಿ ಹೆಂಗಿತ್ತು ಅಂದ್ರೆ ಸಮಾಜದ ತಿದ್ದುವುದೇ ಕಳಕಳಿ ಇತ್ತು. ಅವರು ಸಮಾಜ ತಿದ್ದುವೇ ಕಳಕಳಿ ಇತ್ತು. ಹಂಗೆ ನಮ್ಮ ಪರಮ ಪೂಜ್ಯ ಅದಕ್ಕೆ ಹೇಳ್ತಾರೆ ಒಂದು ಕಡೆ, ಸಿದ್ದರಾಮೇಶ್ವರ ಹೇಳ್ತಾರೆ, ಬಯಸುವನಯ್ಯ ನಿಮ್ಮವರ ಸಂಘಭವ, ಬಯಸುವೆನಯ್ಯ ನಿಮ್ಮವರ ಸಂಘಕ್ಕೆ. ಅದಕ್ಕೆ ಬಯಕೆ ಇರಬೇಕು ನಂಬಲ್ಲಿ. ಹ್ಯಾಂಗೆ ಇರ್ಬೇಕು, ಯಾವ ಬಯಕೆ ಇರ್ಬೇಕಂದ್ರೆ ಶರಣರು ಏನು ಹೇಳ್ತಾರೆ ಗೊತ್ತಾ, ಶರಣರ ಸಂಘದ ಬಯಕೆ ನಂಬಲ್ಲಿ ಇರಬೇಕು ಅಂತ ಹೇಳ್ತಾರೆ. ಆ ಸಂಘ ಸುಖಕ್ಕಾಗಿ ನಾವು ಹಾತೊರಿಬೇಕು ಅಂತ ಹೇಳ್ತಾರೆ. ಅಂಥ ಒಂದು ಇದು ಕೊಟ್ಟಂಥವ್ರು ಯಾರು ಒಂದು 12ನೇ ಶತಮಾನದ ಬಸವಾದಿ ಪ್ರಮತ್ತರು. ಇವತ್ತು ನಾವೆಲ್ಲ ಕಾವಿ ಉಟ್ಕೊಂಡಿದ್ದೆವು, ಒಂದೊಂದು ಮಠದಾಗ ಹೋಗಿ ಉಳಿದಿದ್ದೆವು. ಆದ್ರೆ ನಾವು ಮಾಡೋದು ದೊಡ್ಡ ಕೆಲಸ ಅಲ್ಲ. ಆದ್ರೆ ಇವತ್ತು ನಮ್ಮ ಜುಮ್ಮ ಅವರು ಎಲ್ಲಿ ಪ್ರವಚನ ಮಾಡ್ಯಾರ ಅಲ್ಲೆಲ್ಲ ಒಂದು ತಿಂಗಳು ಪ್ರವಚನ ಮಾಡುವುದು ಮುಖ್ಯ ಅಲ್ಲ. ಎಲ್ಲಿ ಪ್ರವಚನ ಮಾಡ್ಯಾರ ಅಲ್ಲಿ 100-200 ಜನರಿಗೆ ದೀಕ್ಷಾ ಕೊಡಿಸೋ ಪ್ರಯತ್ನ ಮಾಡ್ಯಾರ. ಅದಕ್ಕೆ ಅವ್ರದ್ದು ಇದ್ರ ಮುಂದೆ ನಾವು ಏನು ದೊಡ್ಡದಿಲ್ಲ. ಅದಕ್ಕೆ ಬಸವಣ್ಣನವರು ಜನಸಾಮಾನ್ಯರಿಗೆಲ್ಲ ತೊಗೊಂಡು ಹೋಗ್ಯಾರ. ಅವ್ರು ಹೆಂಗೆ ತೊಗೊಂಡು ಹೋಗ್ಯಾರ, ಇಂಥವ್ರಿಗೆ ತೊಗೊಂಡು ಹೋಗ್ಯಾರ. ಅದಕ್ಕೆ ನಮ್ಮ ಅಪ್ಪವರು ಪಾಲಿಕೆ ಅಪ್ಪವ್ರು ಬಸವಲಿಂಗ ಪಟ್ಟದೇವರು ನಮ್ಗಿಂತ ಭೀ ಅವ್ರಿಗೆ ಬೆನ್ನ ಹತ್ತರಿಗೆ ಅವರು ಪ್ರತಿಯೊಂದು ತಲೆಲ್ಲ ಎಲ್ಲ ತಲೆ ಎಷ್ಟೊಂದು 30-40 ಗ್ರಾಮದಾಗ ಶ್ರಾವಣ ಮಾಸದ ಪ್ರವಚನ ನಡೆದವು. ಅಂದ್ರೆ ಎಂಥ ಶರಣರೇ, ಇಂಥ ಒಂದು ಸಂಸಾರದಾಗಿದ್ದನೇ ಸದ್ಗತಿ ಹೊಂದಂಥ ಶರಣರನ್ನೇ ಎಲ್ಲ ಗ್ರಾಮಕ್ಕೆ ಕಳಿಸಿ ಎಲ್ಲ ತಲೆ ಪ್ರವಚನ ನಡೆಸ್ಯಾರ ಅಪ್ಪವರು. ಅಂಥ ಒಂದು ಕೆಲಸ ನಮ್ಮ ಸಂಜು ಜುಮ್ಮ ಅವರು ಭಾಳ ಇದರಿಂದ ಈಗ 2 ವರ್ಷ 3 ವರ್ಷ ಆಯ್ತು ಅವರು ಪ್ರತಿಯೊಂದು ಇದರಲ್ಲಿ ಅವ್ರು ಒಂದು ತಿಂಗಳು ಪ್ರವಚನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಪ್ರವಚನ ಸುಧೆಯನ್ನು ತಾವೆಲ್ಲರೂ ಒಂದು ತಿಂಗಳ ಪರ್ಯಂತರ ಭಾಳ ಇದರಿಂದ ಕೇಳಿರಿ. ನಾನು ಅವ್ರದ್ದೆಲ್ಲ ಆನ್ಲೈನ್ ಮೇಲೆ ಅವ್ರದ್ದೆಲ್ಲ ನೋಡಿದೆ ರೀ, ಭಾಳ ಚಂದ ಪ್ರವಚನ ಮಾಡ್ತಾಯಿದ್ದರು. ತಾವೆಲ್ಲರೂ ಕೇಳಿರಿ. ನಾ ಹೆಚ್ಚಿಗೆ ಸಮಯ ತೊಗೊಂಬಂದಿಲ್ಲ, ಅಪ್ಪವ್ರು ಮಾತಾಡೋರನಿ. ಅದಕ್ಕೆ ನಾನು ಹೋಗಬೇಕಾಗ್ಯದ. ಅದಕ್ಕೆ ಇಲ್ಲಿ ತಮಗೆಲ್ಲ ಒಂದು ಪ್ರವಚನ ಶ್ರುತಿ ನುಡಿಸಿದಂಥ ನಮ್ಮ ಜುಮ್ಮ ಅವರಿಗೆ ಯಾಕಂದ್ರೆ ಅವ್ರ ಸಂಸಾರದಾಗ ಇದ್ದೂ ಸಹ ಅವ್ರು ಹೆಂಗಾರ ನೋಡ್ರಿ. ಅದಕ್ಕೆ ಹೇಳ್ತಾರೆ ಬಯಸ್ಬೇಕು, ನಮ್ಮ ಬಯಕೆ ಇರಬೇಕು ನಮ್ಗೆ. ನಿಮ್ಮದು ಯಾವ ಬಯಕೆ ಅದನಿ? ನಮ್ಮ ಬಯಕೆ ಅವ್ರ ಬಯಕೆಗೆ ಭಾಳ ವ್ಯತ್ಯಾಸ ಅದ. ಅದಕ್ಕೆ ಅವ್ರು ಹೆಂಗೆ ಅಂತಂದ್ರೆ ಗುರುವಿನ ಸಾನ್ನಿಧ್ಯದಲ್ಲಿ, ಗುರುವಿನಲ್ಲಿನೇ ಹುಟ್ಟಿ ಗುರುವಿನಲ್ಲಿನೇ ಬೆಳೆದು ಗುರುವಿಗೆ ಸಮರ್ಪಣೆ ಆದರು ಅಂದರೆ ಪೂರ ಎಲ್ಲ ಉಟ್ಕೊಂಡು ಸಮರ್ಪಣೆ ಆಗಿಲ್ಲ. ಒಳ ಭಾವನೆ ಗುರುಗಳಿಗೆ ಅರ್ಪಿಸ್ಯಾರ. ಅವ್ರು ಸಂಸಾರದಾಗ ಇದ್ದೂ ಸಹ ತಮ್ಮ ಬದುಕನ್ನು ಗುರುದೇವರ ಚರಣದಲ್ಲಿ ಅರ್ಪಿಸಿದಂಥವ್ರು ಜುಮ್ಮ ಅವರು. ಮನೆತನವನ್ನೇ ಅವರು ನಡ್ಕೊಂಡು ಬಂದ ದಾರಿನೇ ಹಂಗದ. ಅದಕ್ಕೆ ಸಂಸ್ಕಾರ ಕೊಡ್ಬೇಕು ಮಕ್ಕಳಿಗೆ. ಅವ್ರ ಮನ್ಯಾಗ ಅವ್ರ ತಾಯಿಯವರು ಅಜ್ಜಿಯವರು ಎಲ್ಲರೂ ಸಂಸ್ಕಾರ ಕೊಟ್ಕೋತ ಬಂದಾರ. ಅದೇ ಸಂಸ್ಕಾರ ಅವ್ರ ಬಳಿ ಬಂದದ. ದಿವಸ ಅವ್ರ ಮಗನೂ ಸಹ ಅವ್ರ ಸಂಗಟ ಬರ್ಲತ್ತಾರ, ಮುಂದೆ ಅವ್ರ ಮೊಮ್ಮಕ್ಕಳು ಹಾಗೆ ಬರ್ತಾರೆ. ಹಂಗೆ ನೀವು ಸಹ ನೀವು ಪ್ರವಚನ ನೀವೇ ಬಂದಿರೋ ಹ್ಯಾಂಗೋ ಗೊತ್ತಿಲ್ಲ, ನಿಮ್ಮ ಮಕ್ಳಿಗೆ ಕರ್ಕೊಂಬರ್ಬೇಕು, ನಿಮ್ಮ ಮಕ್ಳಿಗೆ ಕರ್ಕೊಬೇಕು. ಅವರೆಲ್ಲ ಬಂದರು ಅಂದ್ರೆ ಮತ್ತು ಅವ್ರಿಗೂ ಅದೇ ಗೊತ್ತಾಗ್ತದೆ. ಅದಕ್ಕೆ ಇಂಥ ಒಂದು ಶರಣರ ಸಂಘಕ್ಕಾಗಿ ಗುರುಗಳ ಅನುಭವವನ್ನು ಕೇಳುವ ಒಂದು ಹಂಬಲ ನಂಬಲ್ಲಿ ಇರಬೇಕು ಅಂತ ಹೇಳುತ್ತಾ ತಾವೆಲ್ಲರೂ ಕಮಲ್ನಗರ ಅಂದ್ರೆ ಹೆಂಗಂದ್ರೆ ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರ ಜನ್ಮಸ್ಥಳ. ಇದು ಅವಿಮುಕ್ತ ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ಯಾರು ಬರ್ತಾರ ಅವರೆಲ್ಲರೂ ಪವಿತ್ರ ಆಗ್ತಾರೆ. ಯಾರು ಇಲ್ಲಿ ಕಾಲು ಇಕ್ಕಿದ ತಕ್ಷಣ ಅವ್ರಲಿಂದ ಆಯ್ತು ಇವ್ರಲೈತೆ ಅಂತ ನಾವು ಹಿಂಗೆ ಅಂತೇವು. ಇದು ಭೂಮಿನೇ ಹಂಗದ. ಇಲ್ಲಿ ಬಂದವರಿಗೆ ಅದು ಯಾವುದೋ ಒಂದು ಮೇಲೆ ಎತ್ತರ ಕೊಯ್ಯುವಂಥ ಶಕ್ತಿ ಯಾರ್ದದ ಅಂದ್ರೆ ಡಾಕ್ಟರ್ ಚನ್ನಬಸವ ಪಟ್ಟದೇವ್ರದದ ಅಂತ ಹೇಳುತ್ತಾ ಇಲ್ಲಿ 1 ತಿಂಗಳ ಪರ್ಯಂತರ ತಮ್ಮ ಒಂದು ಅನುಭವವನ್ನು ಹಂಚಿಕೊಂಡಂಥ ಜುಮ್ಮ ಅವರಿಗೆ ಮತ್ತೊಮ್ಮೆ ಶರಣಾರ್ಥಿ ಹೇಳುತ್ತಾ ನನ್ನೆರಡು ಮಾತಿಗೆ ವಿರಾಮ ನೀಡುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮ. ಜುಮ್ಮ ಅವರು ತೆಳಗೆ ಬರಬೇಕು, ಅವ್ರಿಗೆ ಒಂದು ಸನ್ಮಾನ ಮಾಡಿ ನಾ ಹೋಗ್ತೇನೆ. ಅದಕ್ಕೆ ಅವರು ಮ್ಯಾಲ್ ಸ್ಟೇಜ್ ಮೇಲೆ ಹರನಿ, ಅದಕ್ಕೆ ದಯವಿಟ್ಟು ತೆಳಗೆ ಬರಬೇಕು. ಅವರಿಗೆ ಪ್ರಯೋಜನ ಸಮಿತಿಯಿಂದ ಅನಂತ
ಶರಣಾರ್ಥಿಗಳು. ಇವಾಗ ನಮಃ ಓಂ ಶ್ರೀ ಗುರು ಬಸವಲಿಂಗ ನಮಃ ಓಂ ಶ್ರೀ ಗುರು ಜೈ ಗುರು ಬಸವೇಶ ಹರ ಹರ ಮಹಾದೇವ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗ. ಓಂ ಶ್ರೀ ಧನ್ಯವಾದಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗ. ಭಾಗ್ಯ ಭಾಗ್ಯೋದಯವು ಕಂಡಿತು ಚನ್ನಬಸವ ಪಟ್ಟದೇವರಿಂದ, ನಮ್ಮ ಚನ್ನಬಸವ ಪಟ್ಟದೇವರಿಂದ. ಶಿವಯೋಗಿಯಾಗಿದೀವೋ ಹಿರೇಮಠಕ್ಕೆ ಕಳಶವಾಗಿರಿ, ನಮ್ಮ ಹಿರೇಮಠಕ್ಕೆ ಕಳಶವಾಗಿರಿ. ಹರನು ನೀವೇ ಗುರುವು ನೀವೇ, ಹರನು ನೀವೇ ಗುರುವು ನೀವೇ, ಜಂಗಮ ನೀವೇ ಗುರು ಚನ್ನಬಸವ ಪಟ್ಟದೇವರು. ಜಂಗಮ ನೀವೇ ಗುರು ಚನ್ನಬಸವ ಪಟ್ಟದೇವರು, ನಮ್ಮ ಚನ್ನಬಸವ ಪಟ್ಟದೇವರು. ರಾಜಪ್ಪ ಸಂಗಮ್ಮರ ಕರುಳಿನ ಕುಡಿಯಾಗಿ, ಉಳ್ಳ ಮನೆತನದ ಗಟ್ಟಿ ಪ್ರಣತೆಯಾಗಿ ಚನ್ನಬಸವ ಪಟ್ಟದೇವರು, ನಮ್ಮ ಕಲ್ಯಾಣ ನಾಡಿನ ಕುವರರು. ಕೇದಾರಗಣಗಣಪ್ಪ ವಿದ್ಯಾಬಲದಿಂದ, ಊರಿನ ಹಿರಿಯರ ಶ್ರೀರಕ್ಷೆಯ ಭಕ್ತಿಯಾಗಿ ಚನ್ನಬಸವ ಪಟ್ಟದೇವರು, ನಮ್ಮ ಕಲ್ಯಾಣ ನಾಡಿನ ಕುವರರು. ಕಮಲಾನಗರದ ಭಕ್ತಿಯ ತೈಲದೆರೆದು ಭಾಲ್ಕಿಗೆ ಜ್ಯೋತಿಯಾಗಿರಿ, ಹಿರೇಮಠಕ್ಕೆ ಕಳಶವಾಗಿರಿ. ಕಮಲಾನಗರದ ಭಕ್ತಿಯ ತೈಲವೆರೆದು ಭಾಲ್ಕಿಗೆ ಜ್ಯೋತಿಯಾಗಿರಿ, ಹಿರೇಮಠಕ್ಕೆ ಕಲಶವಾಗಿರಿ. ಸಿದ್ಧ ಬಸವರಿಂದ ಜಂಗಮರಾಗಿದಿರಿ, ಶಿವಲಿಂಗ ಸ್ವಾಮಿಯರ ಪ್ರಸಾದ ದೀಕ್ಷೆ ಪಡೆದಿದಿರಿ ಚನ್ನಬಸವ ಪಟ್ಟದೇವರು, ನಮ್ಮ ಕಲ್ಯಾಣ ನಾಡಿನ ಕುವರರು. ಕಾಶಿರಾಯ ದೇಶಮುಖರ ವಿಶ್ವಾಸ ಗಳಿಸಿದಿರಿ, ಶಿವಲಿಂಗಪ್ಪ ಖಂಡ್ರೆಯರ ಪ್ರೀತಿ ಸಂಪಾದಿಸಿದಿರಿ ಚನ್ನಬಸವ ಪಟ್ಟದೇವರು, ನಮ್ಮ ಕಲ್ಯಾಣ ನಾಡಿನ ಕುವರರು. ಹಾನಾಗಲ್ಲ ಶ್ರೀ ಕುಮಾರ ಸ್ವಾಮಿಯಿಂದ ಶಿವಯೋಗಿಯಾಗಿ ಬಂದಿರಿ, ಭಾಲ್ಕಿಯ ಹಿರೇಮಠಕ್ಕೆ ಕಳಶವಾಗಿರಿ. ಹಾನಾಗಲ್ಲ ಶ್ರೀ ಕುಮಾರ ಸ್ವಾಮಿಯಿಂದ ಶಿವಯೋಗಿಯಾಗಿ ಬಂದಿರಿ, ಭಾರತೀಯ ಹಿರೇಮಠಕ್ಕೆ ಪಟ್ಟಾಧಿಕಾರಿಯಾಗಿರಿ. ಭಾಲ್ಕಿಯ ಭಾಗ್ಯೋದಯವು ಕಂಡಿತು ಚನ್ನಬಸವ ಪಟ್ಟದೇವರಿಂದ, ನಮ್ಮ ಚನ್ನಬಸವ ಪಟ್ಟದೇವರಿಂದ. ಶಿವಯೋಗಿಯಾಗಿರಿ
ಬಸವ ಪಟ್ಟ ದೇವರು. ಜಂಗಮ ನೀವೇ ಗುರು ಚನ್ನಬಸವ ಪಟ್ಟ ದೇವರು ನಮ್ಮ ಚನ್ನಬಸವ ಪಟ್ಟ ದೇವರು. ಇವತ್ತಿನ ದಿವ್ಯ ಸಾನ್ನಿಧ್ಯ ವಹಿಸ್ತಕ್ಕಂಥ ಪರಮ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು, ಅನುಭವ ಮಂಟಪ ಟ್ರಸ್ಟ್ ಬಸವ ಕಲ್ಯಾಣಿ ಅವರಿಗೆ ಅವಿನಾಶ್ ಶಿವಣ್ಕರ್ ಹಾಗೂ ಸುರೇಶ್ ಸೋಲಾಪುರಿ ಅವರು ಬಂದು ಸತ್ಕಾರ ಮಾಡಬೇಕಾಗಿ ವಿನಂತಿ. ಅವಿನಾಶ್, ಕಾಶಿನಾಥ ರಾಜ್ಕುಮಾರ್. ಶ್ರೀ ಗುರು ಬಸವ ಲಿಂಗಾಯ ನಮಃ. ಸತ್ಕಾರ ಮಾಡ್ತಕ್ಕಂಥ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಉಮಾಕಾಂತ್ ವೈದ್ಯನಾಥ್ ಬಿರಾದರ್ ಹಾಗೂ ದಂಡ ಸೋಲಾಪುರಿ ಒಂದು ಮಾಣಿಕರಾವ್ ಪಾಟೀಲ್ ಸರ್ರಿಗೆ ಸತ್ಕಾರ ಮಾಡಬೇಕಾಗಿ ವಿನಂತಿ. ಅವರು ಬಂದು ಸತ್ಕಾರ ಮಾಡಬೇಕಾಗಿ ವಿನಂತಿ. ಅವ್ರು ಬಂದು ಸತ್ಕಾರ ಮಾಡಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಗುರಪ್ಪ ಟೊಣ್ಣೆ ಅವರು ಬಂದಿದ್ದಾರೆ. ಅವರಿಗೆ ಸರೋಜನ ಕಳಚೆ ಹಾಗೂ ಇಂದುಮತಿ ರಾಗ ಅವರು ಬಂದು ಸತ್ಕಾರ ಮಾಡಬೇಕಾಗಿ ವಿನಂತಿ. ಹರಣ ಹೋಗಿದೆ. ಶರಣರಾಗಿರ್ತಕ್ಕಂಥ ರಾಜು ಜುಬಾರೆ ಲಿಂಗಾಯ ನಮಃ. ಆಯ್ತಾಯ್ತು. ಅದೇ ರೀತಿಯಾಗಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಕ್ಕ ಇಲ್ಲಿವರೆಗೆ ನಿರೂಪಣೆ ಮಾಡಿರುವ ಪ್ರಭುರಾವ್ ಬಿರಾದಾರ್ ಸರ್ ಅವರಿಗೆ ಅಜಿತ್ ರಾಗ ಹಾಗೂ ರಾಜ್ಕುಮಾರ್ ಪಾಟೀಲ್ ಅವರು ಸನ್ಮಾನಿಸಬೇಕು. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಅವರವರಿಗೆ ಉಭಯ ಗುರುಗಳಿಂದ ಸನ್ಮಾನ. ರಾಜ್ಕುಮಾರ್ ಬಿರಾದಾರ್. ರಾಜ್ಕುಮಾರ್ ಬಿರಾದಾರ್ ಅವರು ವೇದಿಕೆ ಕಡೆ ಬರಬೇಕಾಗಿ ವಿನಂತಿ. ಅವ್ರಿಗೆ ಸತ್ಕಾರದ ಹಾಂ. ಓಂ ಶ್ರೀ ಓಂ ಶ್ರೀ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಡಾಕ್ಟರ್ ಸಂಜೀವ್ ಕುಮಾರ್ ಜಿಮ್ಮ ಅವರು ಈಗ ಮಾತಾಡಬೇಕಂತ ತಿಳ್ಕೊಂಡು ಅವರಿಗೆ ನಾವು ವಿನಂತಿ ಮಾಡ್ತೇವೆ. ಜುಮ್ಮೋರು ಮಾತುಗಳು ಕೇಳಿಕ್ಕೆ ಕಾತುರಾಗಿರಿ ಅಂತಕ್ಕಂಥದ್ದು ನನಗನ್ನಿಸ್ತದೆ. ಅದಕ್ಕಿಂತ ಮೊದಲು ನಮ್ಮ ತಾಲೂಕಾ ಪಂಚಾಯತ್ನ ಇವರಾಗಿರ್ತಕ್ಕಂಥ ನಮ್ಮವರಾಗಿರ್ತಕ್ಕಂಥ ಮಾಣಿಕರಾವ್ ಪಾಟೀಲ್ ಅವರು ಬಹಳ ದಕ್ಷ ಪ್ರಾಮಾಣಿಕತೆ ಅಧಿಕಾರಿಗಳು. ವಿಶೇಷವಾಗಿ ನಮ್ಮ ಗುರುಗಳದ್ದು ಎಲ್ಲೇ ಕಾರ್ಯ ನಡೆದರೂ ಒಂದು 2-3 ವರ್ಷದ ಹಿಂದೆ ಅವರು ಬೀದರ್ದಲ್ಲಿ ತಾಲೂಕಾ ಪಂಚಾಯತ್ ಇಒ ಇದ್ದರು. ಅವರು ಒಂದು ಇದರಲ್ಲೇ ಬರ್ತಕ್ಕಂಥ ಪಂಚಾಯತ್ ಕಪಿಲಾಪುರದಲ್ಲಿ ದೊಡ್ಡ ಚನ್ನಬಸವ ಪಟ್ಟದೇವರು, ಜಗಜ್ಯೋತಿ ಬಸವಣ್ಣವರು, ಅಕ್ಕ ಮಹಾದೇವಿ ಮೂರ್ತಿ ಅನಾವರಣ ಇತ್ತು.
ಆ ಸಂದರ್ಭದಾಗ ಪೂರ್ತಿ ಪಂಚಾಯತ್ದವ್ರು ಅಲ್ಲಿ ಬಂದು ಪೂರ್ತಿ ಎಲ್ಲ ರೀತಿಯಿಂದ ನಮಗೆ ಶಕ್ತಿ ತುಂಬಿದವ್ರು ನಮ್ಮ ಮಾಣಿಕ್ರಾವ್ ಪಾಟೀಲ್ ಅವರು ಎಲ್ಲೇ ಇದ್ದರೂ ಕೂಡ ಇಲ್ಲಿ ಕಮಲ್ ನಗರದಾಗೂ ನಮಗೊಂದು ದೊಡ್ಡ ಸಮಸ್ಯೆಯನ್ನು ಪರಿಹಾರ ಮಾಡಿ ನಮಗೆ ಅದಕ್ಕೆ ನ್ಯಾಯ ಕೊಟ್ಟದ್ದು ನಮ್ಮ ಮಾಣಿಕ್ರಾವ್ ಪಾಟೀಲ್ ಅವರಿಗೆ ಸಲ್ತದೆ. ಒಟ್ಟಾರೆ ಒಳ್ಳೊಳ್ಳೆಯ ಕಾರ್ಯವನ್ನು ಆಗಬೇಕಾದ್ರೆ ಅಂಥ ಸಮರ್ಥ ವ್ಯಕ್ತಿಗಳ ಕಡೆಯಿಂದ ಆಗ್ತಾವಲ್ಲಿಕ್ಕೆ ನಮ್ಮ ಮಾಣಿಕ್ರಾವ್ ಪಾಟೀಲ್ರೇ ನಮ್ಮೆಲ್ಲರಿಗೆ ಒಂದು ಆದರ್ಶ ಇದ್ದಾರೆ. ಅವರು ಮಾತಿನ ಪ್ರಕಾರ ನಡ್ಕೊಳ್ತಕ್ಕಂಥವ್ರು. ಒಂದು ಅವರು ಇವರು ಅಂತಲ್ಲ, ದೊಡ್ಡವ್ರು ಸಣ್ಣವ್ರು ಅಂತಲ್ಲ, ಮಾತು ಕೊಟ್ರಂದ್ರೆ ಮಾತಿನ ಪ್ರಕಾರ ನಡೀತಕ್ಕಂಥ ವ್ಯಕ್ತಿತ್ವನ ಕಂಡಿದ್ದು ಮಾಣಿಕ್ರಾವ್ ಪಾಟೀಲ್ ಅವ್ರ ಹತ್ತಿರ. ಅಂಥವರು ಅವ್ರ ಮನೆತನನೇ ಭಾಳ ಒಂದು ಆ ಭಾಗದಾಗೆಲ್ಲ ದೊಡ್ಡ ಹೆಸರು. ಅವರು ದೊಡ್ಡಪ್ಪವರು JH ಪಟೇಲ್ ಅವ್ರು ಇದ್ದಾಗ ಅವ್ರು PS ಯಾರಿದ್ರು ಅಂದ್ರೆ ಶಂಕರ್ ಪಾಟೀಲ್ ಅವರು ಇದ್ದರು. ಆನಂತರ ಲೋಕಾಯುಕ್ತ ಉಪಲೋಕಾಯುಕ್ತ ಆಗಿ ಅವರು ದೊಡ್ಡಪ್ಪರೇ ಇದ್ದರು. ಒಟ್ಟಾರೆ ಪಾಟೀಲ್ ಮನೆತಂದು ಭಾಳ ದೊಡ್ಡ ಕೊಡುಗೆ ಇದೆ. ವಿಶೇಷವಾಗಿ ಔರಾ ತಾಲೂಕದಾಗ ಕೌಡ್ಗಾಂವ್ ಗ್ರಾಮದ ಅಪ್ಪವ್ರ ಜೊತೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಗೋಖಲೆ ಅಲ್ರಿ ತಹಸೀಲ್ದಾರ್ ಗೋಖಲೆ ಅವ್ರು ಅಂತ ತಿಳ್ಕೊಂಡು ಅಪ್ಪವ್ರಿಗೆ ಭಾಳ ಆತ್ಮೀಯರಿದ್ದರು. ಅವರು ಕೂಡ ಕೌಡ್ಗಾಂವ್ ಗ್ರಾಮದವರು. ಅವರು ಕೂಡ ನಮ್ಮ ಬಸವ ಗುರುಕುಲ ಔರಾದ್ ಒಂದು ಸಮಸ್ಯೆ ಇದ್ದಾಗ ಅಪ್ಪೋರೇ ಸ್ವತಃ DC ಕಚೇರಿಗೆ ಹೋಗಿ ಅವ್ರಿಗೆ ಹೇಳಿದ ತಕ್ಷಣ ಆಗಿಂದಾಗ ಅದಕ್ಕೆ ಪರಿಹಾರ ಮಾಡಿದ್ರು. ಒಟ್ಟಾರೆ ಕೌಡ್ಗಾಂವ್ ಪಾಟೀಲ್ ಮನೆತನ ಭಾಳ ದೊಡ್ಡ ಒಂದು ಕೊಡುಗೆ ಸೇವೆ ನಮ್ಮ ಭಾಗಕ್ಕೆಲ್ಲ ಇದೆ. ಅಂಥವರು ಮಾಣಿಕ್ರಾವ್ ಪಾಟೀಲ್ರು ನಮ್ಮ ಗುರುವಿನ ಜನ್ಮಭೂಮಿದಾಗ ಬಂದಾರ. ಅವ್ರ ಇಚ್ಛೆ ಅವ್ರ ಆಸೆ ಏನಿದೆನೋ ಅದು ಚನ್ನಬಸವ ಪಟ್ಟದೇವ್ರ ಆಶೀರ್ವಾದದಿಂದ ಅವರಿಗೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈಡೇರ್ತದ. ಅದಕ್ಕೆ ಅಪ್ಪೋರ ಆಶೀರ್ವಾದ ಪೂರ್ತಿ ರಕ್ಷಾ ಕವಚ ಇದೆ. ನಾನು ಬೆಳಗ್ಗೆ 9 ಗಂಟೆಗೆ ಅವಿನಾಶ್ ಅವರಿಗೆ ನಮ್ಮ ಸೋಲ್ಪುರಿ ಅವ್ರಿಗೆ ಹೇಳಿದ ತಕ್ಷಣ ಮಾತಾಡಿದ ತಕ್ಷಣ ಹಿಂಗೆ ಯಾರೂ ಬರೋಲ್ಲ, ಹೇಳಿದ ತಕ್ಷಣ ಬರಬೇಕಂದ್ರೆ ಅವ್ರು ಅನೇಕ ಒತ್ತಡದ ಮಧ್ಯದಾಗೂ ಅಪ್ಪೋರ ದರ್ಶನ ತಗೊಂಡು ಹೋಗ್ಲಿಕ್ಕೆ ಬಂದಾರ. ಅವರಿಗೆ ಎಲ್ಲ ಒಳ್ಳೆಯದು ಆಗಲಿ. ಅವರಿನ್ನೂ ಬೇರೆ ಬೇರೆ ಸಭೆಗಳಿವೆ, ಅವ್ರಿಗೆ ನಾವು ಬೀಳು ಕೊಡ್ತೀವಿ. ಅವರು ಮುಂದಿನ ಕಾರ್ಯದಲ್ಲಿ ಇಂಥ ಒತ್ತಡದ ಮಧ್ಯದಾಗೂ ಬಂದಿದ್ದ ಸಲುವಾಗಿ ಅವ್ರ ಭಕ್ತಿ ಅವ್ರ ಪ್ರೀತಿ ಇಲ್ಲಿ ಎತ್ತು ತೋರಿಸಿದೆ. ಅವರಿಗೆಲ್ಲ ಒಳ್ಳೆಯದಾಗಲಿ. ಮತ್ತು ಇದಕ್ಕಿಂತ ದೊಡ್ಡ ಹುದ್ದೆಗೆ ಹೋಗ್ತಾರಂತಕ್ಕಂಥ ನಂಬಿಕೆ ನನಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಅವ್ರ ಮಗ ಪ್ರಜ್ವಲ್ ಅಂತ ನಮ್ಮ ಗುರುಕುಲದಲ್ಲಿ ಭಾರಿ ರಾಯಲ್ ಅವ್ರ ಮಗ. ಎಲ್ಲ ದೊಡ್ಡವ್ರ ಸಂಟ ಸಣ್ಣವ್ರ ಸಂಟ ಭಾಳ ಅವನೊಬ್ಬನ ಇದ್ದಾನೆ ಅಂತ. ಅವ್ರ ಮಕ್ಕಳೆಲ್ಲ ಒಳ್ಳೆ ಸಂಸ್ಕಾರದಲ್ಲಿ ಇದ್ದಾರೆ. ಅದಕ್ಕೆಲ್ಲ ಆ ತಾಯಿ ತಂದೆ ಸಂಸ್ಕಾರ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಮಾಣಿಕ್ರಾವ್ ಪಾಟೀಲ್ ಅವರಿಗೆ ನಾವು ಈ ವೇದಿಕೆ ಪರವಾಗಿ ಅವರಿಗೆ ಬೀಳು ಕೊಡ್ತಾ ಇದ್ವಿ. ಯಾಕಂದ್ರೆ ಅವ್ರಿಗೆ ಈಗಾಗಲೇ ಅವ್ರು ಇಲ್ಲಿ ಕುಂತಾರಂದ್ರೆ ಅವ್ರಿಗೆ ಈ ಅಧಿಕಾರಿಗಳಿಗೆ ಇದು ಮುಳ್ಳಿನ ಹಾಸಿಗೆ ಇದ್ದಂಗೆ ಕುರ್ಜಿ ಅಂದ್ರೆ ಅಷ್ಟು ಒತ್ತಡ ಇರ್ತದೆ. ಅವ್ರ ಕಾರ್ಯವನ್ನು ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ಡಾಕ್ಟರ್ ಸಂಜು ಕುಮಾರ್ ಜುಮ್ ಅವರಿಂದ ಪ್ರವಚನವನ್ನು ನಾವು ನೀವೆಲ್ಲ ಆಲಿಸೋಣ. ಇನ್ನೊಂದು ಸರ್ತಿ ಮಾಣಿಕ್ರಾವ್ ಪಾಟೀಲ್ರಿಗೆ ಚಪಾಳೆ ತಟ್ಟಿ ಅವರಿಗೆ ನಾವು ಬೀಳು ಕೊಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ಜುಮ್ ಅವರದಿಂದ ಮಾತುಗಳನ್ನು ಕೇಳೋಣ. ಈಶ್ವರರಿಗೆ, ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ, ಪರಮ ಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನೋ ಪ್ರಣವ ಸ್ವರೂಪನೋ, ಪ್ರಣವರೂಢನೋ ಪ್ರಣವ ಸ್ವರೂಪನೋ, ಪ್ರಣವ ಪ್ರಕೃತಿ ಸೌಮ್ಯನೋ, ಪ್ರಣವ ಪ್ರಕೃತಿ ಸೌಮ್ಯನೋ, ಪ್ರಣವ ಷಡಂಗ ಸಮರಸ, ಪ್ರಣವ ಷಡಂಗ ಸಮರಸ. ನಮ್ಮ ಕೂಡಲ ಸಂಗಮ ದೇವರು, ನಮ್ಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ ಇವನಾರವ, ಇವನಾರವ ಇವನಾರವ, ಇವನಾರವ ಎಂದೆನಿ
ಇವ ನಮ್ಮವ ಎಂದೆನಿಸಯ್ಯ ಇವನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ಅರ್ಧ ನಿಮಿಷ ನೀವೆಲ್ಲ ಶಾಂತತೆಯಿಂದ ನಮ್ಮನ್ನು ನಾವು ಮರೆತು ಭಗವಂತನ ಗುರುವಿನ ನಾಮಸ್ಮರಣೆಯಲ್ಲಿ ಒಂದು ಅರ್ಧ ನಿಮಿಷ ಒಂದು ನಿಮಿಷ ತನ್ಮಯರಾಗೋಣ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ನಿಧಾನವಾಗಿ ಉಸಿರಾಟವನ್ನು ಹೊರಹಾಕ್ತಾ ಇರಿ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಮನಸ್ಸು ಶುಚಿ ಆಗ್ತಾ ಇದೆ, ಭಾವ ಪರಿಶುದ್ಧವಾಗ್ತದೆ, ಶರಣರ ವಿಚಾರಗಳು ಅಂತರಂಗದೊಳಗೆ ಇಳಿತಾವೆ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹಣಿಮಣಿದು ಈ ಭಾಗದ ನಡೆದಾಡುವ ದೇವರು ಕನ್ನಡದ ಪಟ್ಟದೇವರೇ ಆಗಿರುವಂಥ ನಮ್ಮೆಲ್ಲರ ಆರಾಧ್ಯ ದೈವ ಚನ್ನಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ನನ್ನ ನರಜನ್ಮವ ತೊಡೆದು ಹೊರಜನ್ಮವನ್ನು ಮಾಡಿರುವಂಥ ಪರಮಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರು, ಮಾತೃಹೃದಯಗಳು, ಹನುಮ ಮಂಟಪದ ಅಧ್ಯಕ್ಷರು ಆಗಿರುವಂತಹ ಪರಮಪೂಜ್ಯ ಇವತ್ತಿನ ಕಾರ್ಯಕ್ರಮದ ನಮ್ಮ ಭಾಗ್ಯ ಅದ. ಇವತ್ತು ಬಾಲ್ಕೆ ಮಠದ ಇಬ್ಬರೂ ಪೂಜ್ಯರು ಒಂದು ವೇದಿಕೆ ಮೇಲೆ ಕುಂತು ನಾವು ನಮ್ಮ ವಿಚಾರಗಳನ್ನು ಹಂಚ್ಕೊಳ್ಳುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಾರಲ್ಲ, ಅದಕ್ಕೆ ಇವತ್ತಿನ ಸನ್ನಿಧಾನವನ್ನು ವಹಿಸ್ಕೊಂಡಿರುವಂಥ ನಮ್ಮೆಲ್ಲರ ಬಾಳಿನ ಬೆಳಕಾಗಿರುವಂಥ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದಕ್ಷೆಯ ಚಿಂತಕರೂ ಆಗಿರುವಂಥ ಬಾಲ್ಕಿ ಶ್ರೀ ಮಠದ ಪರಮಪೂಜ್ಯರಾಗಿರುವಂಥ ಇವತ್ತು 2 ದಿವಸದಿಂದ ಇಲ್ಲಿ ಜೋಳಿಗೆ ಕಾರ್ಯ ಮಾಡಬೇಕು ಅಂದಾಗ ಮಳೆ ಬಂದದ. ಪೂಜ್ಯರಲ್ಲೊಂದು ವಿನಂತಿ ಅದ, ಅವಕಾಶ ಸಿಕ್ಕಾಗ ಮತ್ತೊಂದು ಸಲ ಕಮಲನಗರದಲ್ಲಿ ಬಂದು ಆ ಜೋಳಿಗೆ ಕಾರ್ಯ ಅವರೆಲ್ಲ ಕಾಯ್ಕೊಂಡು ಕುಂತಾರೆ. ನಾವು ಹೇಗೆ ಗುರುಗಳು ಬರ್ತಾರೋ ನಾವು ಹೇಗೆ ಸಿಟ್ಟು ಹಾಕ್ಲೇವು, ಹೇಗೆ ಬರ್ತಾರೋ ಹೇಗೆ ಬೈಗಳು ಹಾಕ್ಲೇವು ಅಂತ ಇಲ್ಲರಿ ಅವರು ಹ್ಞೂ ಅಂತ ನೋಡ್ರಿ. ಅದಕ್ಕೆ ಪರಮಪೂಜ್ಯರು ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸ್ಕೊಳ್ಳೋದ್ರ ಮೂಲಕ ಇಲ್ಲಿ ಮುಂಜಾನೆ 6 ಗಂಟೆಗೆ ಬಂದು 130ಕ್ಕಿಂತ ಹೆಚ್ಚು ಜನರೆಲ್ಲ ಲಿಂಗದೀಕ್ಷವನ್ನು ನೀಡಿರುವಂಥ ಪರಮಪೂಜ್ಯರ ಶ್ರೀಪಾದಕ್ಕೆ ವಂದಿಸಿ, ಬಸವಗುರುವಿನ ಪೂಜೆಯನ್ನು ನೆರವೇರಿಸಿರುವಂಥ ನನ್ನ ಆತ್ಮೀಯ ಶರಣ ಸೋದರರು, ಮಾರ್ಗದರ್ಶಕರು ಆದ ಟೊಣ್ಣೆ ಅಣ್ಣನವರಿಗೂ, ನಮ್ಮ ಬಸವಗುರು ಕಾರುಣ್ಯ ಪ್ರಶಸ್ತಿಗೆ ಭಾಜನರಾಗಿರುವಂಥ ನಿಮ್ಮ ಊರಿನ ಹಳೆಯ ನಾವ್ರಿ ಭಾಳ ದಿವಸ ಹಿಡಿದು ಅಂದ, ಬರ್ರಿ ಒಂದು ಸಲ ನಿಮ್ಮ ಊರು ಹಳೆದೇವ್ರಿ ಎಲ್ಲ ನೆನೆಸ್ಲತ್ತಾರ ಅಂತ. ಆದ್ರೆ ಹಾಗೆ ಬರಲ್ಲ, ನಾವು ಗುರುಗಳ ಸರಿನೇ ಬರ್ತಾ ಅಂತ ಹೇಳಿದ್ರು. ಆ ಪ್ರಶಸ್ತಿ ತಗೊಂಡೇ ಬರ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ಚನ್ನಬಸವ ಪಟ್ಟದೇವ್ರ ಇಚ್ಛೆ ಅದೇ ಇತ್ತು, ನೀವು ಊರಿಗೆ ಹೋಗೋ ಟೈಮಿನಾಗ, ನಾನು ಸ್ಥಾನಕ್ಕೆ ಹೋಗೋ ಟೈಮಿನಾಗ ನೀವು ಒಂದು ಪ್ರಶಸ್ತಿ ತೊಗೊಂಡು ಹೋಗಪ್ಪ ಅಂತ ಹೇಳಿರ್ಬೇಕು. ಅದಕ್ಕೆ ಬಸವ ಕಾರುಣ್ಯ ಪ್ರಶಸ್ತಿಯನ್ನು ಪಡ್ಕೊಂಡು ನಿಮ್ಮ ಊರಿಗೆ ಬಂದಾರೆ, ನಿಮ್ಮ ಊರಿನ ಹಳೆಯ ಜೊಬ್ರೆ ಅಣ್ಣನವರಿಗೂ ಮತ್ತು ಚಿಕ್ಕಮೂರಿಗೆ ಸಹೋದರರಿಗೂ, ಲಿಂಗಾಯತ ಜಾಗತಿಕ ಮಹಾಸಭಾದ ಅಧ್ಯಕ್ಷರು ಅವರಿಗೂ, ಭಾಳ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಎಲ್ಲರನ್ನು ಭಾಳ ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಹೋಗೋದ್ರ ಮೂಲಕ ಅತ್ಯಂತ ಯಶಸ್ವಿಯಾಗಿ 1 ತಿಂಗಳ ಪರ್ಯಂತರವಾಗಿ ಈ ಶ್ರಾವಣ ಮಾಸದ ಕಾರ್ಯವನ್ನು ನೆರವೇರಿಸಿರುವಂಥ ಈ ಸ್ವಾಗತ ಸಮಿತಿಯ ಪ್ರವಚನ ಸಮಿತಿ ಅಧ್ಯಕ್ಷರಾಗಿರುವಂಥ ಪ್ರಭುರಾವ್ ಕಳಶಿ ಅಣ್ಣನವರಿಗೂ, ನಮ್ಮ ಉಪಾಧ್ಯಕ್ಷರಾಗಿರುವಂಥ ಆತ್ಮೀಯ ಶರಣ ಸಹೋದರ ಮಾದೇವ್ ಅವರಿಗೂ, ಗವೆಗಳಾಗಿರುವಂಥ ಹವಿಷಣ್ರಿಗೂ, ಯಾವತ್ತೂ ನಮ್ಮ
ನಮ್ಮ ಜೀರ್ಗದಿಂದ ನಮ್ಮ ಶರಣರು ಬಂದಿದ್ದಾರೆ. ಅಡ್ರೆಸ್ ಅವರಿಗೂ ಇವತ್ತು ನಮ್ಮ ಮಗು ಬಂದಾಳ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಮಗು ಜುಬ್ರ ನೆನಪು ಕೊಡ್ಲತ್ತಾರ. ಅಕ್ಕಿಂದು ಹೇಳ್ತೇನೆ ಅಲ್ರಿ, ನೀವು ಮನೆಯವ್ರು ಭೀ ಬಂದಾರ, ಅವ್ರು ಭೀ ಹೇಳಲತ್ತಾರ. ನಮ್ಮ ಮನೆಯವ್ರು ಬಂದಾರ, ನಮ್ಮ ಮಕ್ಕಳು ಬಂದಾರ, ನಮ್ಮ ಬೀಗರು ಬಂದಾರ, ನಮ್ಮ ಮಾಮವ್ರು ಬಂದಾರ. ಎಲ್ರಿಗೂ ಇಲ್ಲಿ ಯಾವತ್ತೂ ಒಂದು ತಿಂಗಳಿಂದ ನನಗೆ ಒಂದು ತಿಂಗಳಾಗಿ ನಂಗೆ ಅನ್ನಿಸ್ಲೇ ಇಲ್ಲ. ಅಷ್ಟು ಪ್ರೀತಿಯಿಂದ ನೀವೆಲ್ಲ ನೋಡ್ಕೊಂಡಿರಲ್ಲ. ನಿಮ್ಮೆಲ್ಲರ ಅಂತರಾತ್ಮಕ ಅನಂತ ಶರಣಾರ್ಥಿಗಳು. ಯಾಕಂದ್ರೆ ನಾವು 29 ದಿನ ಹಿಡ್ಕೊಂಡು ನಾವು ಹೇಳಿದ ವಿಚಾರಗಳನ್ನು ನೀವೆಲ್ಲ ಕೇಳ್ಕೊತಾ ಬಂದಿರಿ. ಒಂದು ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ, ನಾ ಮೊದಲನೇ ದಿನ ಅಪ್ಪಾಜಿ ಬಂದಾಗೂ ಹೇಳಿದ್ದ, ಇವತ್ತು ಕಮಲ್ನಗರದಾಗ ನಾ ಬಂದು ಪ್ರವಚನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಯಾರಿಗೂ ಸಿಗೋದಂಥದ್ದು ಅಲ್ಲ. ಭಾಳ ಪ್ರೀತಿ ನಂಬಿಕೆಯಿಂದ ಪರಮ ಪೂಜ್ಯರು ನನಗಿಲ್ಲಿ ಕಳಿಸಿದ್ದಾರೆ. ಆ ನಂಬಿಕೆ ಉಳಿಸ್ಕೊಳ್ಳುವಂಥ ಕಾರ್ಯ ನಾನು ಎಷ್ಟು ಮಟ್ಟಿಗೆ ಮಾಡಿದ ಗೊತ್ತಿಲ್ಲ. ಅದಕ್ಕೆ 1000 ಪಟ್ಟು ತಾವೆಲ್ಲ ಅದಕ್ಕೆ ಸಹಕಾರವನ್ನು ನೀಡಿರಿ ಅಂತ ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ. ಒಂದು, ನಾವೆಲ್ಲರೂ ಪರಮ ಪೂಜ್ಯರ ಆಶೀರ್ವಚನವನ್ನು ಕೇಳಬೇಕಾಗ್ಯದ. ಅವತ್ತು ಪೂಜ್ಯರು ಹೇಳಬೇಕಾಗಿತ್ತು, ಆ ಕಡೆಯಿಂದ ಡಿ ಜೆ ಅದು ಬಂದು ಸ್ವಲ್ಪ ಇದಾಯಿತು, ವ್ಯತ್ಯಯ ಆಯಿತು. ಒಂದು, ನಾನು ಇವತ್ತು ನಾವು ಏನೋ ಇದ್ದೀವಿ, ನಮ್ಮ ಕುಟುಂಬ ಏನೂ ಅದ, ಗುರು ಕಾರುಣ್ಯದಿಂದೇ ಅದ. ಬಾಲ್ಕಿ ಮಠ ಇರ್ತಿದ್ದಿಲ್ಲ ಅಂದರೆ ನಮ್ಮ ಮನೆಗೆ ಭೀ ಇರ್ತಿದ್ದಿಲ್ಲ. ನಾನು ಮಠದಾಗ ಇರ್ತಿದ್ದಿಲ್ಲ ಅಂತಂದ್ರೆ ಇಲ್ಲಿ ಬಂದು ಪ್ರವಚನನೂ ಮಾಡ್ತಿದ್ದಿಲ್ಲ ಅಂತ ತಮಗೆ ಹೇಳೀನಿ. ಅದಕ್ಕೆ ಪೂಜ್ಯರು ಈ ಅಂಗಿ ಲುಂಗಿ ಈ ಟಾವೆಲ್ ಕೊಟ್ಟು ನೀವು ಹೋಗಪ್ಪ ಅಂತ ಹೇಳಿ ಕಳಿಸ್ಯಾರಲ್ಲ, ಅದು ನನ್ನ ಬದುಕು ಸಾರ್ಥಕ ಆಯಿತು ಅಂತ ನಾನು ತಿಳ್ಕೊತೀನಿ. ಯಾಕಂದ್ರೆ ಗುರುವಿನ ಮಾತು ಯಾವತ್ತೂ ಗುರುವಿನ ಮಾತು ಖುಷಿ ಹೋಗಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಅಂತಃಕರಣ ಇರುವಂಥ ಗುರುವನ್ನು ನಾವೆಲ್ಲ ಪಡೆದಿರುವಂಥದ್ದು ನಮ್ಮೆಲ್ಲರ ಅಹೋಭಾಗ್ಯ ಅದ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಾವು ಶ್ರಾವಣ ಮುಗೀತು ಅಂದರೆ ಎಲ್ಲವೂ ಮುಗೀತು ಅಂತಲ್ಲ. ನಮ್ಮ ಆರೋಗ್ಯ, ನಮ್ಮ ಮನಸ್ಸು, ನಮ್ಮ ಭಾವ ಎಲ್ಲವನ್ನ ಶುದ್ಧಿಟ್ಕೊಳ್ಬೇಕು ಅಂದರೆ ಎಲ್ಲರದೊಂದಿಗೂ ಪ್ರೀತಿಯಿಂದಿರೋದನ್ನು ಮಾತ್ರ ಕಲ್ತ್ರೆ ಪ್ರವಚನ ಕೇಳಿದ್ದಕ್ಕೂ ಹೇಳಿದ್ದಕ್ಕೂ ಸಾರ್ಥಕವಾಗ್ತದೆ. ಎಲ್ಲಿ ಪ್ರೀತಿ ಇಲ್ಲ ಅಲ್ಲಿ ಸಂಬಂಧಗಳು ಇರೋಂಗಿಲ್ಲ. ಎಲ್ಲಿ ಸಂಬಂಧ ಇಲ್ಲ ಭಾವನಾತ್ಮಕ ಜೋಡಣೆ ಇರೋದಿಲ್ಲ. ಎಲ್ಲಿ ಜೋಡಣೆ ಇಲ್ಲ ಬದುಕಿಗೆ ಬೆಲೆ ಇರೋದಿಲ್ಲ ಅಂತ ಹೇಳ್ತಾರೆ. ಬದುಕಿಗೆ ಬೆಲೆ ಬರಬೇಕು ಅಂದ್ರೆ, ನಮ್ಮ ವೈಯಕ್ತಿಕ ಬದುಕನ್ನು ಹಸನು ಮಾಡ್ಕೊಳ್ಬೇಕು ಅಂದ್ರೆ ನಾವು ಎಲ್ಲರೊಂದಿಗೆ ಎಷ್ಟೇ ಏನೇ ಇದ್ದರೂ ಸಹಿತ ಅದು ಶರಣರು ಹೆಂಗೆ ಎಲ್ಲವನ್ನು ನನಗೆ ತಮ್ಮತನವನ್ನು ಕಂಡುಕೊಂಡಾರೋ, ಎಲ್ಲವನ್ನು ಬಿಟ್ಟು ಬದುಕಿನ ಸಾರ್ಥಕತೆಯನ್ನು ಪಡ್ಕೊಂಡಾರೋ, ಆ ಸಾರ್ಥಕತೆಯ ಅಲೆಯೊಳಗೆ ನಾವು ತೇಲ್ಬೇಕಾಗ್ಯದ ಅನ್ನುವಂಥದ್ದನ್ನು. ಅದಕ್ಕೆ ನೀವೆಲ್ಲರೂ ನಂದು ವಿನಂತಿ ಏನು ಅಂದರೆ, ಈಗ ನಿಮ್ಮಲ್ಲಿ ಯಾವತ್ತಿನ ಎಲ್ಲಿ ತನಕ ನಾವು ಒಂದು ಕಡೆ ಕೂಡಂಗಿಲ್ಲ ಅಲ್ಲಿ ಒಳ್ಳೆಯ ವಿಚಾರಗಳು ಬರೋಂಗಿಲ್ಲ. ಎಲ್ಲ ಸಮುದಾಯದೊಳಗೆ ಪ್ರಾರ್ಥನೆ ಅಂತ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ನಾವು ಒಂದು ಕಡೆ ಕೂಡೋದನ್ನು ಬಿಟ್ಟು ನಮ್ಮ ಸಮಾಜ ದೊಡ್ಡದದ, ನಮ್ಮ ಆಲೋಚನೆಗಳು ದೊಡ್ಡವ, ನಮ್ಮ ಚಿಂತನೆಗಳು ದೊಡ್ಡವ, ಆದರೂ ಒಂದು ಕಡೆ ಕೂಡುವಂಥ ಮನಸ್ಥಿತಿ ನಮ್ಮಲ್ಲಿ ಕಡಿಮೆ ಆಗ್ಯದ. ಅದಕ್ಕೆ ಎಲ್ಲ ಇಲ್ಲಿ ಭಾಳ ಚಂದ ಒಂದು ಬಸವ ತತ್ವದ ಬೇರದ. ಯಾಕಂದ್ರೆ ನಾವು ಇವತ್ತು ಈ ನಾಡನ್ನು ಇಡೀ ಕರ್ನಾಟಕ ಈ ಭಾಗದ ಕಡೆ ಮುಖ ಮಾಡಿ ನೋಡಲಿಕ್ಕೆ ಚನ್ನಬಸವ ಪಟ್ಟದೇವ್ರು ಅನ್ನೋದು ಮರಿಬಾರ್ದು ನಾವು. ಇವತ್ತು ಅವ್ರು ಮಾಡಿರುವಂಥ ಕಾರ್ಯಕ್ಕೆ ಇವತ್ತು ಇಡೀ ನಾಡು ಕೊಂಡಾಡ್ತದೆ. ಅಂಥ ಪರಂಪರೆಯ ವಾರಸ್ದಾರ ನಾವೆಲ್ಲ ಇದ್ದೀವಿ. ಅದಕ್ಕೆ ಒಂದು ವಿನಂತಿ ಅದ, ನಿಮ್ಮಲ್ಲಿ ಒಂದು ಟೀಮ್ ಮಾಡ್ಕೊರಿ. ನಿಮ್ಮಲ್ಲಿ ಟೀಮ್ ಚಂದದ. ಆ ಟೀಮನ್ನು ಅಟಿಕೆ ಬಿಡೋದು ಬೇಡ. ನಾವು ಹೊಸಬ್ರನ್ನು ಇದ್ದವ್ರು ಇರ್ತೀವಿ, ಹೊಸಬ್ರನ್ನು ಕರೆತರುವಂಥದ್ದನ್ನು ಮಾಡ್ಕೋತ ಹೋಗೋದು, ಮೈನಸ್ ಮಾಡ್ಕೋತ ಹೋಗೋದಲ್ಲ. ನಮ್ಮ ಧರ್ಮ ಪ್ಲಸ್ ಮಾಡ್ಕೋತ ಹೋಗೋದದ, ಕೂಡಿಸ್ಕೊತ ಹೋಗೋದದ, ಕಳ್ಕೊತ ಹೋಗೋದಲ್ಲ. ಯಾವುದು ಕಳಿಬೇಕು ಅಂತಂದ್ರೆ ದುಶ್ಚಟ ದುರ್ಗುಣಗಳನ್ನು ಕಳೆರಿ, ಸದ್ಗುಣ ಸದಾಚಾರವನ್ನು ಕೂಡಿಸ್ಕೊಂಡು ಅವರನ್ನು ಈ ಕಡೆ ತಗೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಮಾಡಬೇಕಾಗ್ಯದ. ಅದಕ್ಕೆ ತಿಂಗಳ ಒಂದು ಕಾರ್ಯಕ್ರಮ ನೀವು ಒಂದು 20 ಜನರ ಪಟ್ಟಿ ಮಾಡ್ಕೊರಿ. ಅದು ಒಂದು ಥೋಡೆ ದಿವಸ ನಡೀತು ಬಿಡ್ತು. ನಾವು ಮೊದಲನೇ ದಿನ ಹಣೆ ಮುಟ್ಟಿ, ಮರುದಿನ ಕೈ ಮುಟ್ಟಿ, 3 ದಿನಕ್ಕೆ ಆಕರಿಕೆ ತೂಕಡಿ ಆಗಬಾರ್ದು.
ಅದಕ್ಕೆ ಇಲ್ಲಿ ಅಕ್ಕನ ಬಳಗದವ್ರು ಚಂದ ಇದ್ರಿ, ಅಣ್ಣನ ಬಳಗದವ್ರು ಇದ್ರಿ. ಒಂದು ನಾವು ಸತ್ಸಂಗದ ಕುಂತೀವಿ ಅಂದ್ರೆ ನಮ್ಮ ಬದುಕು ಹಸನಾಗ್ತದೆ ಅನ್ನೋದು ನಾವು ಮರಿಬಾರ್ದು. ಒಳ್ಳೆ ವಿಚಾರ ಕೇಳಿದೀವಿ ಅಂದರೆ ನಮ್ಮ ಭಾವನೆಗಳು ಪರಿವರ್ತನೆ ಆಗ್ತಾವೆ ಅನ್ನೋದು ಬಿಡಬಾರ್ದು. ಅದಕ್ಕೆ ನಾವು ತಿಂಗಳ ನಮ್ಮ ಮನಸ್ಸಿಗೆ ಸ್ವಚ್ಛತೆ ಮಾಡ್ಕೋಬೇಕು ಅಂದರೆ ಒಂದು ಕಡೆ ಮೊದಲು ಕೂಡೋದನ್ನು ಕಲಿಯೋಣ. ಅದಕ್ಕೆ ಎಷ್ಟು ಜನ ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನ ಕೇಳ್ತಾರೆ ಅನ್ನೋದಲ್ಲ. ಯಾರು ಕೇಳ್ತಾರೆ, ಯಾರು ತಿಳ್ಕೊಳ್ತಾರೆ, ಅವ್ರು ಬದುಕು ಹಸನು ಮಾಡ್ಕೊಳ್ತಾರೆ. ಅದಕ್ಕೆ ನಾವೆಲ್ಲ ಇಷ್ಟ ಹೈರಾಣ ಮಾಡಿದೇವ್ರಿ, ಜನ ಬರಲಿಲ್ಲ ಅಂತ ನಾವು ಬೇಸರ ಆಗೋದಲ್ಲ. ನಾವು ಹೆಂಗೆ ಆಗಬೇಕು ಅಂತಂದ್ರೆ ಯಾರು ಬರಲಿ ಬಿಡಲಿ ನಮ್ಮ ಕಾರ್ಯವನ್ನು ನಾವು ಮಾಡಬೇಕು ಅನ್ನುವಂಥ ನೆಲೆ ಒಳಗೆ ನೀವೆಲ್ಲರೂ ವೇದಿಕೆ ಮೇಲೆ ಎಲ್ಲ ಹಿರಿಯರಿದ್ರಿ, ನಿಮ್ಮ ಸಮಿತಿದವ್ರು ಇದ್ರಿ, ಅಕ್ಕನ ಬಳಗೋದವ್ರು ಇದ್ರಿ. ಅದಕ್ಕೆ ಅಪ್ಪವರ ಸಮ್ಮುಖದೊಳಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ನೀವು ಪ್ರತಿ ತಿಂಗಳ ಒಂದು ಕಾರ್ಯಕ್ರಮ, ನೀವು ಯಾವುದು ಡೇಟ್ ನೀವು ಮಾಡ್ಕೋತೀರಿ ನೀವು ಮಾಡಿಕೊಂಡು ತಿಂಗಳ ಒಂದು ಕಾರ್ಯಕ್ರಮ ಈ ಗ್ರಾಮದಲ್ಲೇ ನಡಿಬೇಕು. ಸಚ್ಚಿಂತನೆ ನಡಿಬೇಕು, ಸದಾಚಾರದಿಂದ ಬದುಕುವಂಥ ಮಾರ್ಗವನ್ನು ಹುಡುಕುವಂಥ ನೆಲೆ ಒಳಗೆ ನಾವೆಲ್ಲ ಬದುಕಬೇಕು ಅಂದ್ರೆ ನಮಗದು ಭಾಳ ಪ್ರಮುಖವಾಗಿರುವಂಥ ಬೆನ್ನೆಲುಬಾಗಿರ್ತದೆ. ಅದನ್ನು ನೀವೆಲ್ಲ ನಡೆಸ್ಕೊಡ್ತೀರಿ ಅನ್ನುವಂಥ ಭಾಳ ನಿಮ್ಮ ಮೇಲಿರುವಂಥ ನಂಬಿಕೆ. ಯಾಕಂದ್ರೆ ನಾವು ಒಂದು ತಿಂಗಳು ನೋಡೀನಿ, ನಾ ಹೇಳಿ ನಿಮಗೆಲ್ಲ, ನೀವೆಲ್ಲ ಚನ್ನಬಸವ ಪಟ್ಟದೇವರು ಒಡನಾಡಿದಲ್ಲಿ ಬೆಳೆದಂಥವ್ರು, ಪರಮಪೂಜ್ಯ ಬಸವಲಿಂಗ ಪಟ್ಟದೇವರ ಗರಡಿಯಲ್ಲಿ ಬೆಳೆದಿರುವಂಥವ್ರು, ಪರಮಪೂಜ್ಯ ಗುರುಬಸವ ಪಟ್ಟದೇವರ ಸಾರಥ್ಯದಲ್ಲಿ ನೀವೆಲ್ಲ ಬೆಳೆದಂಥವ್ರು. ನಿಮ್ಮ ಮುಂದೆ ನಾ ಪ್ರವಚನ ಹೇಳೋದು ಭಾಳ ಸಣ್ಣದಿರ್ತದ ಅಂತ ಹೇಳಿ ನಾನು, ಅದು ಸೂರ್ಯನ ಮುಂದೆ ಕಡ್ಡಿಗಿರಿನಂಗೆ ಆಗ್ತದೆ ಅನ್ನುವಂಥದ್ದನ್ನು. ಆದರೂ ಸಹಿತ ಅಷ್ಟೆಲ್ಲ ಇಟ್ಕೊಂಡ್ರು ನೀವೆಲ್ಲ ಭಾಳ ಪ್ರೀತಿ ಅಕ್ಕರೆಯನ್ನು ತೋರಿದ್ರಿ. ತಾಯಿಯಂದ್ರೆ ವಿಶೇಷವಾಗಿ ಮಳೆ ಬರಲಿ ಚಳಿ ಬರಲಿ ಅಂದ್ರೆ ಅಣ್ಣದೇರು ಬಂದಿಲ್ಲೇನೋ ಅಂತಲ್ಲ, ಅಂದರೆ ಅವರು ಹೆಚ್ಚಿಗೆ ತಿಳ್ಕೊಂಡ್ರು ಅಂದ್ರೆ ನಮ್ಮೆಲ್ರಿಗೂ ಸುಧಾರಿಸ್ತಾರೆ. ಅವ್ರು ಹೆಚ್ಚಿಗೆ ಅರಿತ್ಕೊಂಡ್ರು ಅಂದ್ರೆ ಈ ಮನೆ ತೊಡೆ ಜಗಳಗಳು ಕಮ್ಮಾಗಿವ ಅಂತ ಒಬ್ಬರು ಅಲ್ಲತ್ತರು. ನಮ್ಮ ಮನೆಯವ್ರು ಕಿರಿಕಿರಿನೇ ಮಾಡ್ಕೊಳತ್ತಿಲ್ಲ ಮಗ ಅಲ್ಲತ್ತರು. ಸಾಕಲ್ಲ, ಒಬ್ಬರು ಮಾತು ಹೇಳಿದಾಗ ಒಬ್ಬರು ಮನೆ ಪರಿವರ್ತನೆ ಆದರೂ ಸಾಕು. ನಾವು ಹೇಳಿ ನಾವು ಸುಲಭವೇನಲ್ಲ ನರಲೋಕ ಹಿತ ನಿರ್ಧಾರ, ಬಲಕ್ಕೆ ನೋಡ್ಪರ್ರು ಕೆಲವರು ಎಡಕ್ಕೆ ನೋಡ್ಪರು ಅಂತ ಹೇಳ್ತಾರೆ. ಜಗತ್ತನ್ನು ಸುಧಾರಣೆ ಮಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ, ಬದುಕನ್ನು ಸುಧಾರಿಸ್ಕೊಂಡು ಹೋಗ್ತೀನಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಆ ಒಂದು ದಶೆ ಒಳಗೆ ನೀವೆಲ್ಲರೂ ಆ ಕಾರ್ಯವನ್ನು ಮಾಡಿರಿ ಅಂತ ಹೇಳಿ ನನಗೆ ಭಾಳ ವಿಶ್ವಾಸದಿಂದ ಒಂದು ತಿಂಗಳು ಮನೆ ಮಗನಾಗಿ ನೀವೆಲ್ಲ ಕಂಡಿದ್ದೀರಿ, ಭಾಳ ಪ್ರೀತಿಯಿಂದ ಇದು ಮಾಡಿದಿರಿ. ಸಮಯ ಪರಿಪಾಲನೆ ಎಲ್ಲಕ್ಕಿಂತ ದೊಡ್ಡದು. ಏನೇ ಇದ್ದರೂ ಸಹಿತ 6 ಗಂಟೆ ಅಂದರೆ 6 ಗಂಟೆಗೆ ಇಲ್ಲಿ ಬಂದಿದ್ರಿ, 6:15ಕ್ಕೆ ಕಾರ್ಯಕ್ರಮ ಮುಗಿಸ್ಕೊಂಡು ತಮ್ಮ ಮನೆಗೆ ಹೋಗುವಂಥ ಒಂದು ವಾಡಿಕೆಯನ್ನು ಹಾಕ್ಕೊಂಡಿರುವಂಥ ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಹೇಳಿ ನನ್ನ ಪ್ರೀತಿ ವಿಶ್ವಾಸವನ್ನು ತೋರಿರುವಂಥ ಒಬ್ಬರಿಬ್ಬರಲ್ಲ ಇಡೀ ನಿಮ್ಮ ತಂಡಕ್ಕೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನಾನು ಮಾತನ್ನು ಮುಗಿಸ್ತೀನಿ. ಸರ್ವರಿಗೂ ಶರಣಾರ್ಥಿಗಳು. ಶಾಲೆಯ ಮಕ್ಕಳಿಂದ ಇನ್ನೊಂದು ನೃತ್ಯ ಕಾರ್ಯಕ್ರಮ ಇದೆ, ವಚನ ಸಾಹಿತ್ಯ ಬಗ್ಗೆ. ದಯಮಾಡಿ ಎಲ್ಲರೂ ಕೇಳಬೇಕಾಗಿ ವಿನಂತಿ. ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಣಯ ಭಯಂಕರ ದಿಗಿರಾರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಓಂ ಪರಮೇಶ್ವರ ಪರ, ಓಂ ನಿಖಿಲೇಶ್ವರ ಹರ, ಓಂ ಜೀವೇಶ್ವರೇಶ್ವರ ಕನರವರ, ಓಂ ಮಂತ್ರೇಶ್ವರ ಸ್ವರ, ಓಂ ಯಂತ್ರೇಶ್ವರ ಸ್ಥಿರ, ಓಂ ತತ್ರೇಶ್ವರ ವರ ನಾವೇರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ
ಧ್ವನಿ ಡಮರುಕ ధ్వని సలిపి చడదని వదిలించరా శ్రీవాయులింగమై సంచరించరా అణువణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికార వరదై ముంచై జలలింగమై ఘోరా వరమై వసమై ప్రబలమౌతూ లింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రణయ భయంకర దిగిరారా ಸಂಜೀವ್ ಕುಮಾರ್ ಜುಮ್ಮ ಅವರಿಗೆ ಸತ್ಕಾರ ಮಾಡಲಿಕ್ಕೆ ಬಂದಿದ್ದಾರೆ. ದಯಮಾಡಿ ಅವರು ವೇದಿಕೆ ಕಡೆ ಬರಬೇಕಾಗಿತ್ತ ಬಲಿ ವಿನಂತಿ.